ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕದಂಬ ಸೈನ್ಯ ಸಂಘಟನೆಯಿಂದ ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನಾಚರಣೆ. ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದ ಉಲ್ಲೂರ್ಪೇಟೆ ಪ್ರೇಮ್ ನಗರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಜಾಮಿಟ್ರಿ ಬಾಕ್ಸ್ಗಳನ್ನು ವಿತರಣೆ ಮಾಡಲಾಯಿತು. ವೇದಿಕೆಯ ಗಣ್ಯರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕದಂಬ ಸೈನ್ಯದ ಶಿಡ್ಲಘಟ್ಟ ತಾಲೂಕು ಘಟಕದ ಅಧ್ಯಕ್ಷ ಕಲಾವಿದ ಸಿಎನ್ ಮುನ್ರಾಜು ಮಾತನಾಡಿ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗ ಕಂಡಂತೆ ಮೇರು ನಟರು. ಜನಮನ ಗೆದ್ದ ಅಭಿನಯದ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ. ಇಂದು ಅವರ ಜನ್ಮದಿನಾಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ದೇವರಾಜ್ ದೇವನಹಳ್ಳಿರವರು ಮಾತನಾಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ವಿಷ್ಣುವರ್ಧನ್ ರವರು ಮಾಡದೇ ಇರುವ ಪಾತ್ರವೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಮಹಿಳಾ ಪಾತ್ರವನ್ನು ಪೋಷಿಸಿ ಪ್ರೇಕ್ಷಕರಿಂದ ಪ್ರಶಂಸೆ ಪಡೆದವರು. ಸೊ ಈ ದಿನ ಸರ್ಕಾರಿ ಶಾಲೆಯಲ್ಲಿ ಅವರ 75ನೇ ಜನ್ಮದಿನಾಚರಣೆ ಆಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರಾದ TS ಉಷಾದೇವಿ, ಪಿಳ್ಳಣ್ಣ, KS ರಮೇಶ್, ಗಾಯತ್ರಿ ಆರ್, SDMC ಅಧ್ಯಕ್ಷರಾದ ನಿರ್ಮಲಾ, ಸ್ವಯಂ ಸೇವಕರಾದ ನಿರ್ಮಲಾ ರವರನ್ನು ಕದಂಬ ಸೈನ್ಯ ಸಂಘಟನೆಯ ವತಿಯಿಂದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಸಿರೇ ಉಸಿರಿನ ಟ್ರಸ್ಟ್ನ ಅಧ್ಯಕ್ಷರಾದ ಬೆಟ್ಟಲ್ಸೂರು ಶ್ರೀನಿವಾಸ ಮೂರ್ತಿರವರಿಂದ ಕದಂಬ ಸೈನ್ಯ ಸಂಘಟನೆಯ ಪದಾಧಿಕಾರಿಗಳನ್ನು ಗೌರವಿಸಿ ಗೌರವ ಸಮರ್ಪಣೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಬೆಟ್ಟಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಸಂಘಟನೆಯ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷರಾದ ಹಾಗೂ ಸಂಚಾಲಕರಾದ ಸ್ಪೋರ್ಟ್ಸ್ ಮುನ್ರಾಜು, ಉಪಾಧ್ಯಕ್ಷರಾದ ವಿ ವೆಂಕಟೇಶ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ವಿಶ್ವಕರ್ಮ, ಖಜಾನ್ಸಿಯಾದ ಸಿ ಮುಖೇಶ್, ಜಂಟಿ ಕಾರ್ಯದರ್ಶಿಯಾದ ಸುಬ್ಬು ಮಾಸ್ಟರ್, ಜಿಲ್ಲಾ ಸಮಿತಿ ಸದಸ್ಯರಾದ ಪೋಟೋ ಎಸ್ ಮಂಜುನಾಥ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್, ಶಿಡ್ಲಘಟ್ಟ. ಕಾರ್ಯಕ್ರಮ ಅವರ ಒಂದು ಸವಿ ನೆನಪಿನಲ್ಲಿ ಪುಸ್ತಕ ಮತ್ತು ಪೆನ್ನು ವಿತರಣೆ ಕಾರ್ಯಕ್ರಮ ಜಾಮೆಟ್ರಿ ಬಾಕ್ಸ್ ನೀನು ಬಂದ್ಬಿಡು ಫೋಟೋ ತಗೊಂಡು ನೀನು ಮತ್ತೆ ನಮ್ಮ ಶ್ರೀನಿವಾಸ ವೆಂಕಟೇಶ್ ಅವರು ನಮ್ಮ ರಾಜ್ಯದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ. ಅವರು ಸಾಕಷ್ಟು ಸಮಸ್ಯೆಗಳು ಎದುರಿಸಿದ್ರು ಕೂಡ ಇವತ್ತು ಕರ್ನಾಟಕಕ್ಕೆ ರತ್ನ ಆಗಿದ್ದಾರೆ. ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿರ್ತಾರೆ, ಇದ್ದೇ ಇರ್ತಾರೆ. ಮುಂದಿನ ದಿನದಲ್ಲಿ ಯಾವುದೇ ಸರ್ಕಾರಿ ಶಾಲೆಗೆ ನಾವೆಲ್ಲರೂ ಒಟ್ಟಿಗೆ ಕೂಡಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿ ಸಹಕಾರ ಕೊಡೋಣ. ಮಕ್ಕಳು ಓದಿದ್ರೆ, ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ. ಜೊತೆ ನಾನು ಮುಂದೆ ಸರ್ ರಿಕ್ವೆಸ್ಟ್ ಮಾಡಿದೆ, ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಶಿಕ್ಷಕ ದಿನಾಚರಣೆ ಸೇರಿಸೋಣ. ಆ ಶಿಕ್ಷಕ ಗುರುತಿಸಾಗ ನಮಗೂ ತೃಪ್ತಿ ಆಗ್ತದೆ ನೋಡಿ. ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸಬೇಕು. ಕೂಡಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿ ಸಹಕಾರ ಕೊಡೋಣ. ಮಕ್ಕಳು ಓದಿದ್ರೆ, ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ. ಜೊತೆ ನಾನು ಮುಂದೆ ಸರ್ ರಿಕ್ವೆಸ್ಟ್ ಮಾಡಿದೆ, ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಶಿಕ್ಷಕ ದಿನಾಚರಣೆ ಸೇರಿಸೋಣ. ಆ ಶಿಕ್ಷಕರ ಗುರುತಿಸಾಗ ನಮಗೂ ತೃಪ್ತಿ ಆಗ್ತದೆ ನೋಡಿ. ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸಬೇಕು. ಎಲ್ಲರೂ ತಾಳ್ಮೆ ಸಹನೆಯಿಂದ ಇರಬೇಕು. ನಮ್ಮ ದೇಶ ತುಂಬಾ ಸಮೃದ್ಧಿಯಾಗಿದೆ. ನಾವು ಅದನ್ನ ಡ್ಯಾಮೇಜ್ ಮಾಡೋದು ಬೇಡ. ಎಲ್ಲರೂ ನಗರದ ಕಾರ್ಯಕ್ರಮ ಮಾಡೋಣ.
ಅವರು ಅಂದ್ಕೊಂಡಾಗ ಈ ಒಂದು ಶಾಲೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಸಹ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಒಂದು ಶಾಲೆಯಲ್ಲಿ ಅವರ ಒಂದು ಸಂಘಟನೆ ಇನ್ನೂ ಹೆಚ್ಚಾಗಿ ಸಂಘಟನೆಗಳು, ಸರ್ಕಾರಿ ಶಾಲೆಗಳ ಮಕ್ಕಳಿಗೂ ಸಹ ಈ ಒಂದು ಸಾಮಗ್ರಿಗಳ ಜೊತೆಗೆ ಅವ್ರಿಗೂ ಒಂದು ಪ್ರೋತ್ಸಾಹದಾಯಕವಾದಂತಹ ಕೆಲವೊಂದು ಪಠ್ಯೇತರ ಪಠ್ಯ ವಿಷಯಗಳ ಬಗ್ಗೆ ಅನುಕೂಲವಾಗುವಂತಹ ಸಾಮಗ್ರಿಗಳನ್ನು ವಿತರಣೆ ಮಾಡಿ, ಯಾಕೆಂದ್ರೆ ಸರ್ಕಾರಿ ಶಾಲೆಗಳನ್ನ ಬಡಮಕ್ಕಳು ಅವರ ಕೈಯಲ್ಲಿ ಏನಾಗುತ್ತೋ ಆ ಸಂಘಟನಾ ಕಾರ್ಯ ಇನ್ನೂ ಹೆಚ್ಚು ಸಹ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತುಗಳನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು, ನಟ ಸಾರ್ವಭೌಮರು ಅಂತ ಅನ್ಸ್ಕೊಂಡ್ರೆ ಇವತ್ತು ಕೂಡ ವಿಷ್ಣುವರ್ಧನ್ ಮಾಡತಕ್ಕಂಥ ಅಭಿನಯ ನಾಗರಾವರಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಟಿನೇ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದಂತೆ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ ಮೇರುನಟ ಅಂತಂದರೆ ತಪ್ಪಾಗಲಾರದು. ಹಾಗೆ ಭಾರತಿ ಅಮ್ಮವರಾಗ್ಬೋದು, ಅವರು ಕೂಡ ಶ್ರೀಮತಿಯವರು ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯ ಮಾಡಿದಂಥವ್ರು. ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಕೊಡುಗೆ ಇದೆ. ಇನ್ನು ಅಳಿಯಾಗಿರ್ತಕ್ಕಂಥ ಅನಿರುದ್ಧ ಅವರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಭಾರತಿ ಅಮ್ಮನ ಜೊತೆ ಒಡನಾಟ ಇದೆ, ಆದರೆ ಆ್ಯಕ್ಟ್ ಮಾಡಿದೆ. ವಿಷ್ಣುವರ್ಧನ್ ಸರ್ ಜೊತೆ ಒಡನಾಟ ಇಲ್ಲ. ಆದರೆ ಅವ್ರ ಚಿತ್ರಗಳ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಕಟ್ಟಾಳುಗಳು, ಪತ್ರಿಕಾ ಮಾಧ್ಯಮಗಳು ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ದಾದಾ ಅಂತಾನೆ ರಾಜ್ಕುಮಾರ್ ಒಂದು ರೀತಿಯಲ್ಲಿ ಅಪ್ಪಾಜಿ ಅಂತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನಾಗರಾವರಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಟಿನೇ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದಂತೆ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ ಮೇರುನಟ ಅಂತಂದರೆ ತಪ್ಪಾಗಲಾರದು. ಹಾಗೆ ಭಾರತಿ ಅಮ್ಮವರಾಗ್ಬೋದು, ಅವರು ಕೂಡ ಶ್ರೀಮತಿಯವರು ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯ ಮಾಡಿದಂಥವ್ರು. ಕನ್ನಡ ಚಿತ್ರರಂಗಕ್ಕೆ ಕನ್ನಡದ ಆಸ್ತಿ. ವಿಷ್ಣುವರ್ಧನ್ ಸರ್ ಕೂಡ ಆ ಸಾಲಿಗೆ ಸೇರ್ತಕ್ಕಂಥವ್ರು. ಹಾಗಾಗಿ ಅವರು ಎಲ್ಲೇ ಇದ್ದರೂ ನಮ್ಮ ಕನ್ನಡಕ್ಕೆ ಮರೆಯಲಾಗದಂಥ ಮಾಣಿಕೆಯಾಗಿ ಅವ್ರ ನಟನೆಯಿಂದ ಸಾಬೀತುಗೊಳಿಸಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಮುಖಾಂತರವಾಗಿ ಅವರ ಅಭಿಮಾನಿಗಳಿಗೆ ಒಂದು ಭದ್ರವಾಗಿರ್ತಕ್ಕಂಥ ನೆಲೆಯನ್ನು ವಿಷ್ಣುವರ್ಧನ್ ಸರ್ ಅವರಿಗೆ ನೀಡೋದ್ರ ಮುಖಾಂತರ ಅವರು ಹಾಕಿಕೊಟ್ಟ ಒಂದು ಅಭಿನಯದ ಹಾದಿಯಲ್ಲಿ ಎಷ್ಟೋ ಜನ ಸಾಕ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಪುಣ್ಯ ಸ್ಮರಣೆ ಜನ್ಮದಿನವನ್ನು ನೆನಪು ಮಾಡಿಕೊಂಡು ಈ ಒಂದು ಸರಳವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ವಿಷ್ಣುವರ್ಧನ್ ಸರ್ ನಿಮಗೆಲ್ಲ ನೋಡಿರ್ಬೋದು, ಈಗ ಕೆಲವರು ಮರ್ತಿರ್ಬೋದು ಹಿಂದಿನ ನಟರು ಅಂತೇಳಿ, ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಂಗಾಗಿ ಅವರು ಒಂದಷ್ಟು ನಮ್ಮ ಶಿಡ್ಲಘಟ್ಟದ ಹುಲ್ಲೂರುಪೇಟೆ ಸರ್ಕಾರಿ ಶಾಲೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಸರಿಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯರಾದ ಶ್ರೀನಿವಾಸ ಮೂರ್ತಿ ಅವರಿಗೆ, ಬೆಟ್ಟಲ್ಸೂರು ಮತ್ತು ದೇವರಾಜರವರು ಮತ್ತು ನಮ್ಮ ಕದಂಬ ಸೈನ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕರಿಸ್ತಾ, ಮತ್ತು ಶಾಲಾ ಶಿಕ್ಷಕ ವರ್ಗದವರಿಗೆಲ್ಲರಿಗೂ ನಮಸ್ಕರಿಸ್ತಾ, ಮತ್ತು ಪತ್ರಕರ್ತರಿಗೆಲ್ಲ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸ್ತೀನಿ. ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಹಾಗಾಗಿ ಈ ಪದಾಧಿಕಾರಿಗಳು ನಮ್ಮ ಕದಂಬ ಸೈನ್ಯ ಪದಾಧಿಕಾರಿಗಳು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಈಗ ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಡಾಕ್ಟರ್
ಈ ಒಂದು ಕದಂಬ ಸೈನ್ಯ ವತಿಯಿಂದ ಈ ಒಂದು ಕಾರ್ಯಕ್ರಮ ಸರಳವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನದ ಒಂದು ಆಚರಣೆ. ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರಿಗೆ ಸನ್ಮಾನದ ಗೌರವದ ಸಮರ್ಪಣೆಯನ್ನು ನೆರವೇರಿಸಲಾಗಿದೆ. ಬೆಟ್ಟಲ್ಸೂರು ಶ್ರೀನಿವಾಸ ಮೂರ್ತಿ ಅವರ ಹಸ್ತದ ಮೇರೆಗೆ ಈ ಒಂದು ಸನ್ಮಾನದ ಗೌರವದ ಸಮರ್ಪಣೆಯನ್ನು ಎಲ್ಲರ ಸಮ್ಮುಖದಲ್ಲಿ ನೆರವೇರಿಸುತ್ತಾರೆ. ಅವರಿಗೆ ಅನಂತ ತುಂಬ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕಾರ್ಯಕ್ರಮದ ಪರವಾಗಿ ತುಂಬ ಅಭಿನಂದನೆಗಳನ್ನ ನಾವು ತಿಳಿಸ್ತಾ ಇದ್ವಿ. ಶಿಕ್ಷಕರಿಗೆ ಶಿಕ್ಷಕಿಯರಾಗಿರ್ತಕ್ಕಂಥ ಉಷಾ ಮೇಡಮ್ ಅವರು, ಶಿಕ್ಷಕಿಯರಾಗಿರ್ತಕ್ಕಂಥ ಹೆಸರು ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಹಾಗಾಗಿ ಈ ಪದಾಧಿಕಾರಿಗಳು ನಮ್ಮ ಕದಂಬ ಸೈನ್ಯ ಪದಾಧಿಕಾರಿಗಳು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈಗ ಯಾವ ಬರ್ದಿಸ್ಕೊಂಡು ವಾಲಿಬಾಲ್ ಪ್ಲೇಯರ್ ಆಗಿ ಒಂದು ಶಾಲೆಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕು. ನೆನಪಿನ ಕಾಣಿಕೆ ಶಾಲೆಗೆ ನಮ್ಮ ಮುನ್ರಾಜ್ ಅವರು ನಮ್ಮ ಕದಂಬ ಸೈನ್ಯ ವತಿಯಿಂದ ಹಾಗೂ ಮುನ್ರಾಜ್ ಅವರ ಕಡೆಯಿಂದ ನಮ್ಮ ಒಂದು ಶಾಲೆಗೆ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಬಳಸುವಂತದ್ದು. ಮಕ್ಕಳಿಗೆ ಏನ್ ಬೇಕಾಗುತ್ತದೋ ಒಂದು ದೇವ್ರ ಪೂಜೆ ಮಾಡುವಂತ ಒಂದು ಕಟ್ಟೆ, ಒಂದು ಬುಕೆಟ್ ನ ಇವರು ವಿತರಣೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಕದಂಬ ಸೈನ್ಯ ಸ್ಪೋರ್ಟ್ಸ್ ಮುನ್ರಾಜ್